ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಿರಿಯಾಪಟ್ಟಣ ಮತ್ತು ಬೆಟ್ಟದಪುರ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಆದೇಶ ಮಂಜೂರಾತಿ ಪತ್ರ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಪಟ್ಟಣದ ಮಂಜುನಾಥ ಸಮುದಾಯ ಭವನದಲ್ಲಿ ನಡೆಯಿತು. ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಕಲಿಯದೆ ಸಂಸ್ಕಾರಕ್ಕೆ ಒತ್ತು ನೀಡಬೇಕು. ಸಮಾಜದ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ವಹಿಸಿ ನೊಂದವರ ಮತ್ತು ಬಡವರ ಧ್ವನಿಯಾಗಿ ಸಂಸ್ಥೆ ಕಾರ್ಯನಿರ್ವಹಿಸಿ 18,000 ಅನಾಥರಿಗೆ 1,000 ರು ಮಾಶಾಸನ ನೀಡುತ್ತಿದ್ದು, ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಉದ್ಯೋಗ ಸೃಷ್ಟೀಕರಣ ಮಾಡುತ್ತಿದೆ ಎಂದರು. ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಅಂಗವಿಕಲರಿಗೆ ವೀಲ್ಚೇರ್, ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಹಾಗೂ ಪ್ರಶಂಸೆ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಮಹೇಶ್, ಶಿಕ್ಷಣ ಸಂಯೋಜಕ ಸೋಮಶೇಖರ್, ಜನಜಾಗೃತಿ ವೇದಿಕೆ ಎಟಿ ರಂಗಸ್ವಾಮಿ, ಬಿಜೆ ದೇವರಾಜು, ಷಣ್ಮುಖರಾವ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಎಚ್ಚರಿಕೆ ಕೊಟ್ಟರೆ ಅವಾಗ ನಮ್ಮ ಮನೆಯ ಮಗು ಒಬ್ಬ ಒಳ್ಳೆಯ ಸಂಸ್ಕಾರಿಕವಾದ ವ್ಯಕ್ತಿ ಆಗಕ್ಕೆ ಸಾಧ್ಯ ಇದೆ. ನಾವು ನೋಡಿದ್ದೇವೆ ಎಷ್ಟೋ ಕಡೆಗಳಲ್ಲಿ ಮಗು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿದ್ದಾನೆ, ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿದ್ದಾನೆ, ಅವನಿಗೆ ಬಡತನದ ಪರಿಚಯ ಆಗಿಲ್ಲ ಅಂತ ಆದ್ರೆ ಒಬ್ಬ ಡಾಕ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬಡವರನ್ನ ಹೇಗೆ ಮಾತಾಡಿಸಬೇಕು, ಬಡವರಿಗೆ ಹೇಗೆ ಚಿಕಿತ್ಸೆ ಕೊಡಬೇಕು, ಅವರಿಗೆ ಹೇಗೆ ಸ್ಪಂದಿಸಬೇಕು ಅನ್ನುವಂತಹ ಯೋಚನೆ ಆ ಮಗುವಿಗೆ ಬರಬೇಕು ಅಂತ ಆದ್ರೆ ಆ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಸಿಗಬೇಕು. ಆ ಒಳ್ಳೆಯ ಸಂಸ್ಕಾರ ಸಿಕ್ಕಿದ ಒಬ್ಬ ಮಗು ಮಾತ್ರ ಬಡವರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರದ ದೊಡ್ಡ ಆಫೀಸರ್ ಆದರೂ ಕೂಡ ಬಡವರ ಜೊತೆ ಮಾತಾಡ್ಲಿಕ್ಕೆ ಆಗುತ್ತೆ, ಬಡವರ ಕಣ್ಣೀರ ಬೆಲೆ ಗೊತ್ತಾಗುತ್ತೆ, ಅವರ ಒಂದು ಕಷ್ಟಗಳು ಏನು ಅನ್ನೋದು ಗೊತ್ತಾಗುತ್ತೆ. ಆಗ ಬಡವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಶಿಕ್ಷಣ ಮನೆಯಲ್ಲಿ ನಾವು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ನಾನು ಇತ್ತೀಚೆಗೆ ಮೈಸೂರು ವಿದ್ಯಾ ಎಂ ಮಲ್ಲೇಶ್, ಅಶೋಕ್ ಪಿಎಸ್, ಶಿವಯೋಗಿ ಕೆಜಿ, ಎಂ ಜಯಣ್ಣ. ಇಲ್ಲ ಸರ್, ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು, ಯಾರು ನೋಡ್ಕೊಳ್ಳಿಕ್ಕಿಲ್ಲ, ವಯಸ್ಸಾಯಿತು, ನನಗೆ ಸರ್ ನಿಮಗೆ ಮದುವೆ ಆಗಿಲ್ಲ ಅಂತ ಕೇಳಿದೆ, ಆಗಿದೆ. ಮಕ್ಳು ಇಲ್ಲ ಅಂತ ಕೇಳಿದೆ, ಮಕ್ಳಿದ್ದಾರೆ ಅಂತ ಕೇಳಿದ್ರು. ಮಕ್ಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಬ್ಬ ಬಾಂಬೆ ಇದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, ಮತ್ತೊಬ್ಬ ಮಗ ಬೆಂಗಳೂರಲ್ಲಿದ್ದಾನೆ. ನೀನು ಉಂಡಿದ್ಯಾ, ತಿಂದಿದ್ಯಾ, ನಿದ್ದೆ ಮಾಡಿದ್ಯಾ, ಔಷಧ ತೆಕ್ಕೊಂಡೆ ಅಂತ ಮಾತಾಡೋರು ನಮ್ಮ ಮನೆಯಲ್ಲಿ ಯಾರಿಲ್ಲ. ನನಗೆ ಜೈಲಾಗಿತ್ತು, ಇದು ಹೇಳುವುದಿಲ್ಲ, ಏನು ಕೇಳುವುದಿಲ್ಲ, ಒಂದು ಪ್ರಾಣಿಗಳ ತರ ಮನೆಯಲ್ಲಿ ಬದುಕೊಳ್ಳೆಯ ಮಕ್ಕಳು ಆಗ್ತಾ ಇದೆ. ಅದನ್ನು ತಪ್ಪಿಸುವ ಕೆಲಸವನ್ನ ಮಾಡಿದ್ರು. ಅದರ ಪಶ್ಚಾತ್ತಾಪ ಇವತ್ತು ಅವರು ಪಡ್ಕೊಳ್ತಾ ಇದ್ದಾರೆ.